ಎಸ್ ಮತ್ತೊಂದು ಬ್ರೇಕಿಂಗ್ ನ್ಯೂಸ್. ಪಾಕಿಸ್ತಾನದ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಪಂಜಾಬ್ನ ಸಚಿವ. ಪಾಕಿಸ್ತಾನದ ಜೊತೆ ಮಾತುಕತೆ ಮಾಡಬೇಕು ಅಂತ ಉದ್ಧಟತನವನ್ನ ತೋರಿಸಿದ್ದಾರೆ. ಎಸ್, ಈಗಾಗಲೇ ಈ ಹಿಂದೆಯೂ ಕೂಡ ಪಾಕ್ ಪರ ನವಜೋತ್ ಸಿಂಗ್ ಸಿಧು ಬ್ಯಾಟ್ ಬೀಸಿದ್ರು. ಮಾತುಕತೆ ಮುಖಾಂತರ ಈ ಒಂದು ಗಲಾಟೆಯನ್ನ ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿದ್ರು. ಈಗ ಮತ್ತೊಮ್ಮೆ ಮಾತುಕತೆ ನಡೆಸಿ ಪೈಲಟ್ ರಿಲೀಸ್ ಆಗಬೇಕು ಅಂದ್ರೆ ಮಾತುಕತೆ ನಡೆಸಿ ಮಾತುಕತೆ ಮೂಲಕ ಪೈಲಟರನ್ನ ಬಿಡುಗಡೆ ಮಾಡಬೇಕು. ಪಾಕ್ ವಿರುದ್ಧ ಆಕ್ರೋಶ ಕಟ್ಟೆ ಹೊಡೆದಿರುವಾಗಲೇ ಸಚಿವರೊಬ್ಬರು ಪಂಜಾಬ್ನಲ್ಲಿ ಈ ರೀತಿಯ ಉದ್ಧಟತನದ ಹೇಳಿಕೆಯನ್ನ ಅಂದ್ರೆ ಕಿವಿ ಮಾತು ಹೇಳ್ತಾ ಇದ್ದಾರಾ ಅಥವಾ ಭಾರತ ಈ ರೀತಿನಾಗಲೇ ಮಾಡಬೇಕು ಅಂತ ಹೇಳ್ತಾ ಇದ್ದಾರಾ ಗೊತ್ತಿಲ್ಲ. ಆದರೆ ಈಗಾಗಲೇ 2-3 ಬಾರಿ ಮುಜುಗರಕ್ಕೂ ಕೂಡ ಒಳಪಟ್ಟಿರುವಂತಹ ನವಜೋತ್ ಸಿಂಗ್ ಸಿಧು ಸಚಿವರು ಪಂಜಾಬ್ನಲ್ಲಿ ಭಾರತ ಸರ್ಕಾರಕ್ಕೆ ಕಿವಿ ಮಾತು ಹೇಳ್ತಾ ಇದ್ದಾರೆ. ಮಾತುಕತೆ ಮುಖಾಂತರ ಇದನ್ನ ಬಗೆಹರಿಸ್ಕೊಳ್ಳೋಣ. ಆದರೆ ಇಲ್ಲಿ ಇಡೀ ಭಾರತೀಯರು ರಕ್ತ ಬಿಸಿ ಆಗ್ತಾ ಇದೆ. ಪಾಕಿಸ್ತಾನ ಯಾವ ರೀತಿಯಾಗಿ ಕುಯುಕ್ತಿಯಿಂದ ಈ ಅಪ್ರಚೋದಿತ ದಾಳಿಗಳನ್ನು ನಡೆಸ್ತಾ ಇದೆ. ಆದರೆ ಪಾಕಿಸ್ತಾನದ ಜೊತೆ ಮಾತುಕತೆಯನ್ನು ಮಾಡೋಣ ಅಂತ ಹೇಳಿ ಈಗ ಬಿಟ್ಟಿ ಸಲಹೆಯನ್ನು ಕೊಡ್ತಾ ಇದ್ದಾರೆ. ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಸುರಿದಿದ್ದಾರೆ ನವಜೋತ್ ಸಿಂಗ್ ಸಿಧು. ಈ ಹಿಂದೆ ಕೂಡ ಮಾತುಕತೆ ಮುಖಾಂತರ ಸಮಸ್ಯೆ ಬಗೆಹರಿಬೇಕು ಅಂತ ಹೇಳಿದ್ರು. ಆದರೆ ಅಷ್ಟು ಸಿಂಪಲ್ ಆದಂಥ ಸಮಸ್ಯೆನ ಮಾತುಕತೆಗೆ ಪಾಕಿಸ್ತಾನ ಒಪ್ಕೊಂಡು ಬಿಡುತ್ತಾ? ಎಷ್ಟು ಸಾರಿ ಮಾತುಕತೆಗೆ ಕರೆದಿದ್ದಾಯ್ತು, ಎಷ್ಟು ಸಾರಿ ಶಾಂತಿ ಒಪ್ಪಂದಗಳಿಗೆ ಮಾತನಾಡಿದಂತಾಯ್ತು. ಇನ್ಕ್ಲೂಡಿಂಗ್ ಇಮ್ರಾನ್ ಖಾನ್, ನವಾಜ್ ಶರೀಫ್ ಆಗ್ಬೋದು, ಪರ್ವೇಜ್ ಮುಷರಫ್ ಆಗಬಹುದು, ಎಲ್ಲರೂ ಕೂಡ ಗೋಮುಖ ವ್ಯಾಘ್ರಗಳೇನೆ. ಸೊ ಹಾಗಾಗಿ ಅಂಥವ್ರನ್ನ ನಂಬೋದಕ್ಕೆ ಯಾವ ಕ್ಷಣಕ್ಕೂ ಕೂಡ ನಂಬಲು ಅರ್ಹವಿಲ್ಲದಂತಹ ಪ್ರಧಾನಿಗಳು. ಸೊ ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಂಜಾಬ್ನಲ್ಲಿ ಸಚಿವರು ಮಾತನಾಡ್ತಾರೆ. ಮಾತುಕತೆ ಮುಖಾಂತರ ಮಾತುಕತೆ ಎಂದು ಸುಮ್ಮನೆ ಆಗಿಬಿಡುತ್ತಾ? ಹಾಗಾದರೆ ಪೈಲಟರನ್ನು ವಶಪಡಿಸ್ಕೊಂಡಿದ್ದಾರೆ, ಅವ್ರನ್ನ ರಿಲೀಸ್ ಮಾಡಬೇಕು. ರಿಲೀಸ್ ಆದ ನಂತರವೇ ಪಾಕಿಸ್ತಾನಕ್ಕೂ ಭಯ ಇದೆ. ಆ ಭಯ ಹಾಗೇ ಇರಲಿ. ಗೊತ್ತಿದೆ, ಪಾಕಿಸ್ತಾನ ಒಂದು ವೇಳೆ ಏನಾದರೂ ಪಾಕಿಸ್ತಾನ ಉದ್ಧಟತನ ತೋರಿಸಿದ್ರೆ ಭಾರತ ನಮ್ಮನ್ನು ಏನು ಮಾಡುತ್ತೆ ಅಂತ ಪಾಕಿಸ್ತಾನಕ್ಕೆ ಗೊತ್ತಿದೆ. ಹಾಗಾಗಿ ಈಗ ಅಟ್ಲೀಸ್ಟ್ ಟೆಲಿಫೋನ್ ಮುಖಾಂತರನಾದರೂ ಮಾತುಕತೆ ಮಾತಾಡೋಣ ಅಂತ ಇಮ್ರಾನ್ ಖಾನ್ ಹೇಳ್ತಾರೆ ಅಂತಂದರೆ ಪಾಕಿಸ್ತಾನದ ಪ್ರಧಾನಿ, ಅತ್ಯಂತ ಉದ್ಧಟತನದ ಪ್ರಧಾನಿ, ಈಗ ಯಾವ ಸ್ಥಿತಿಯಲ್ಲಿದ್ದಾರೆ? ಹಾಗಾದರೆ ಪಾಕಿಸ್ತಾನದಲ್ಲಿ ಒಂದು ಕಡೆ ನಾಗರಿಕರಿಂದ ವಿರೋಧವನ್ನು ಎದುರಿಸ್ತಾ ಇದ್ದಾರೆ. ಪಾಕಿಸ್ತಾನದಲ್ಲಿ ಈಗಾಗಲೇ ಒಂದು ವೇಳೆ ಯುದ್ಧ ಏನಾದರೂ ಘೋಷಣೆ ಆದರೆ ಅನ್ಯಾಯವಾಗಿ ಅಲ್ಲಿದ್ದಂಥ ಅಮಾಯಕರೆಲ್ಲರೂ ಕೂಡ ಏನಾಗಬಹುದು, ಸೊ ಅಲ್ಲಿನ ಆಸ್ತಿ ಪಾಸ್ತಿ ನಷ್ಟ ಆಗಬಹುದು. ಸೊ ಹಾಗಾಗಿ ಒಂದು ಕಡೆ ಈ ಯುದ್ಧವನ್ನು ಎದುರಿಸೋದಕ್ಕೆ ಸಾಧ್ಯವಾಗಿದೆ ಪಾಕಿಸ್ತಾನ. ಇದೀಗ ನಾಗರಿಕರ ಮಾತನ್ನು ಕೂಡ ಸಹಿಸೋದಕ್ಕಾಗದೆ ಈಗ ಶರಣಾಗತಿಯ ಮಾತನ್ನು ಅಂದರೆ ಮಾತುಕತೆಯ ಮಾತನ್ನು ಆಡ್ತಾ ಇದೆ. ಅದನ್ನು ಮುಂದುವರಿಸಬೇಕು ಅಂತ ಪಾಕಿಸ್ತಾನದ ಜೊತೆ ನವಜೋತ್ ಸಿಂಗ್ ಕೂಡ ಧ್ವನಿಯನ್ನು ಸೇರಿಸಿದ್ದಾರೆ. ಎಸ್, ಎಲ್ಲ ವಿಚಾರಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ, ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್ ನೇರ ಸಂಪರ್ಕದಲ್ಲಿ. ಸ್ವಾತಿ, ಒಂದು ಕಡೆಗೆ ಪಾಕಿಸ್ತಾನ ಈಗ ಎಲ್ಲ ಒಂದು ಕಡೆ ತಣ್ಣಗಾದಾಗೆ ಕಾಣಿಸ್ತಾ ಇದೆ. ಅಟ್ಲೀಸ್ಟ್ ಮಾತುಕತೆ ಮಾತನಾಡೋಣ, ಇನ್ನು ಮುಂದೆ ಆದರೂ ಸರಿಪಡಿಸ್ಕೊಳ್ಳೋಣ ಅನ್ನೋ ಒಂದು ಮಾತನ್ನು. ಆದರೆ ಸರಿಪಡಿಸ್ಕೊಳ್ಬೇಕಾಗಿರೋದು ಪಾಕಿಸ್ತಾನ ಹೊರತುಪಡಿಸಿದರೆ ಭಾರತ ಅಲ್ಲ. ಬಟ್ ಈಗ ಪಂಜಾಬ್ನ ಸಚಿವರು ಈ ಹಿಂದೆನೂ ಕೂಡ ಅದೇ ಮಾತನ್ನು ಹೇಳಿದ್ರು. ಈಗಲೂ ಕೂಡ ತಮ್ಮ ನಾಲಿಗೆಯನ್ನು ಹರಿಬಿಟ್ಟಿದ್ದಾರೆ. ಎಲ್ಲ ಒಂದು ಕಡೆ ಬಿಟ್ಟಿ ಸಲಹೆಯನ್ನು ಕೊಡೋದ್ರ ಮುಖಾಂತರ ತಾವು ಇಡೀ ಜಗತ್ತಿನ ಮುಂದೆ ಅಥವಾ ಭಾರತೀಯರ ಮುಂದೆ ಬೆತ್ತಲಾಗ್ತಾ ಇದ್ದಾರಾ, ತಾನು ಏನು ಮಾಡ್ತಾ ಇದ್ದೀನಿ, ಏನು ಮಾತನಾಡ್ತಾ ಇದ್ದೀನಿ ಅರಿವಿಲ್ಲದೆ. ಸೊ ಅದರ ಜೊತೆಗೆ ಈಗ ವಿದೇಶಾಂಗ ಇಲಾಖೆ ಸ್ಪಷ್ಟಪಡಿಸಿದ ಹಾಗೆ ಸೊ ಪಾಕಿಸ್ತಾನ ಬೇರೆ ಬೇರೆ ರೀತಿಯ ಚಟುವಟಿಕೆಗಳನ್ನು ಕೂಡ ಮಾಡ್ತಾ ಇದೆ. ಸೊ ಒಟ್ಟಾರೆಯಾಗಿ ಟೋಟಲ್ ಆಗಿ ಅಪ್ಡೇಟ್ಸ್ ಏನಿದೆ ಅಂತ? ಗುರುಪ್ರಸಾದ್, ಒಂದು ಕಡೆಯಿಂದ ಬಿಜೆಪಿ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿರುವಂತಹ ನವಜೋತ್ ಸಿಂಗ್ ಸಿಧು ಮಾಜಿ ಕ್ರಿಕೆಟಿಗ ಅಷ್ಟೇ ಅಲ್ಲ, ಟಿವಿ ಶೋಗಳಲ್ಲೂ ಕೂಡ ಕಾಣಿಸಿಕೊಂಡು ಅತ್ಯಂತ ಜನಪ್ರಿಯತೆಯನ್ನ ಹೊಂದಿರುವಂತಹ ಒಬ್ಬ ಸಚಿವ ಆಗಿರ್ತಾರೆ. ಅವರ ಬಾಯಿಂದ ಈ ರೀತಿ ಮಾತುಗಳು ಬರುತ್ತೆ ಅನ್ನೋದು ಭಾರತ ಸರ್ಕಾರ ಹಾಗೂ ಭಾರತ ಈಗಾಗಲೇ ಎಕ್ಸ್ಪೆಕ್ಟ್ ಮಾಡಬಹುದು. ಯಾಕೆಂತಂದ್ರೆ ಈ ಹಿಂದೆಯೂ ಕೂಡ ಒಂದಷ್ಟು ಕಠಿಣ ಪರಿಸ್ಥಿತಿಗಳಲ್ಲಿ ಭಾರತದ ಕದನ ವಿರಾಮ ಉಲ್ಲಂಘನೆ ಪಾಕಿಸ್ತಾನ ಮಾಡಿದಂತಹ ಪರಿಸ್ಥಿತಿಗಳಲ್ಲಿ ಮತ್ತೆ ಇಲ್ಲಿ ನಮ್ಮ ಸೈನಿಕರು ಮಣಿದಿರುವ ಪರಿಸ್ಥಿತಿಯಲ್ಲಿ ಹೋಗಿ ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ರನ್ನ ಅಪ್ಕೊಂಡು ಬಂದಂತಹ ನವಜೋತ್ ಸಿಂಗ್ ಸಿಧು ಈಗ ಪಾಕಿಸ್ತಾನದ ಪರ ಬ್ಯಾಟಿಂಗ್ ಮಾಡೋದ್ರಲ್ಲಿ ಯಾವುದೇ ರೀತಿಯಾದಂತಹ ಆಶ್ಚರ್ಯ ಕಂಡು ಬರೋದಿಲ್ಲ. ಆದ್ರೆ ಆಶ್ಚರ್ಯ ಅಂತ ಅನ್ಸೋದು, ಇಷ್ಟೆಲ್ಲ ತಿಳಿದಿರುವಂತಹ ರಾಹುಲ್ ಗಾಂಧಿ ಯಾಕೆ ನವಜೋತ್ ಸಿಂಗ್ ಸಿಧು ತಮ್ಮ ಪಕ್ಷದ ಒಬ್ಬ ಸಚಿವನಿಗೆ ಏನು ಹೇಳೋದಕ್ಕೆ ಪ್ರಯತ್ನವನ್ನ ಪಡ್ತಾ ಇಲ್ಲ ಅನ್ನುವಂಥದ್ದು. ಪಾಕಿಸ್ತಾನ ಜೊತೆ ಮಾತಾಡಬೇಕು ಅನ್ನುವಂತಹ ನವಜೋತ್ ಸಿಂಗ್ ಸಿಧು ಅವರ ಸಲಹೆಯನ್ನ ಭಾರತ ಒಪ್ಕೊಳ್ಳೋದಿಕ್ಕೆ ತಯಾರಾಗಿದೆ. ಆದ್ರೆ ಒಂದು ವಿಚಾರ ಏನು ಅಂತಂದ್ರೆ, ಒಂದು ಕಡೆಯಿಂದ ಮಾತನ್ನ ಆಡ್ತೀವಿ ಅಂತ ಹೇಳುವಂತವ್ರು, ಮತ್ತೊಂದು ಕಡೆಯಿಂದ ಕದನ ವಿರಾಮವನ್ನ ಉಲ್ಲಂಘನೆ ಮಾಡ್ತಿರುವಂತದ್ದು, ಮತ್ತೊಂದು ಕಡೆಯಿಂದ ಇವತ್ತು ಕೂಡ ಮತ್ತೆ ಪ್ರೂವ್ ಆಗಿರೋದು
2 ಫೈಟರ್ ಜೆಟ್ಗಳನ್ನ ಭಾರತದ ಕದನ ವಿರಾಮ ಉಲ್ಲಂಘನೆ ಮಾಡಿತ್ತು ಮತ್ತು ಅದನ್ನ ಹೊರತುಪಡಿಸಿ 18 ಫೈಟರ್ ಜೆಟ್ಗಳು ಎಲ್ಒಸಿಯನ್ನ ದಾಟುವಂತಹ ಪ್ರಕ್ರಿಯೆಯಲ್ಲಿ ಬಂತು. ಆದ್ರೆ ನಮ್ಮ ರೆಡಾರ್ಗಳದನ್ನ ಸೆನ್ಸ್ ಮಾಡಿ ನಮ್ಮ ಫೈಟರ್ ಜೆಟ್ಗಳು ಅಲ್ಲಿ ಒಂದು ಅಲರ್ಟ್ ಆಗಿದ್ರಿಂದ ಕಾರಣ ಅದು ಪಾಕಿಸ್ತಾನದ ಫೈಟರ್ ಜೆಟ್ಗಳಿಗೆ ತಿಳಿದು ಅವರು ವಾಪಸ್ ಹೋದಂತದ್ದು. ಸೊ ಈ ರೀತಿಯಾಗಿ ಇರುವಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಮಾತುಕತೆಗಳನ್ನ ಪಾಕಿಸ್ತಾನದ ಜೊತೆ ನಡೆಸಬೇಕು ಅಂತ ಗೊತ್ತಾಗೋದಿಲ್ಲ. ಪಾಕಿಸ್ತಾನ ನಿಜವಾಗ್ಲೂ ಮಾತುಕತೆಯನ್ನ ನಡೆಸಬೇಕು ಅನ್ನೋದಾದ್ರೆ ಲೆಟ್ ಇಟ್ ವಾಕ್ ದ ಟಾಕ್. ಅವರು ತಮ್ಮ ಮಾತಿಗೆ ಬದ್ಧವಾಗಿ ಮೊದಲು ವರ್ತಮಾನರನ್ನ ಭಾರತಕ್ಕೆ ಮರಳಿ ವಾಪಸ್ ಕಳಿಸ್ಕೊಳ್ಳಿ, ತದನಂತರದಲ್ಲಿ ಏನೇ ಇದ್ರೂ ನಮ್ಮ ಮಾತುಕತೆ ಪಾಕಿಸ್ತಾನದ ಜೊತೆ. ಇನ್ನು ಏನು ನಡೀತಾ ಇದೆ ಗಡಿ ಪ್ರದೇಶಗಳಲ್ಲಿ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ನೀಡೋದಾದ್ರೆ, ಇವತ್ತು ಒಂದು ಅಂತಾರಾಷ್ಟ್ರೀಯ ಮಾಧ್ಯಮ ವಾಹಿನಿ ಬಿಡುಗಡೆ ಮಾಡಿರುವಂತಹ ಒಂದು ಪಿಕ್ಚರ್ ಮತ್ತು ಒಂದು ಮಾಹಿತಿಯ ಪ್ರಕಾರ ನಾವು ಏನು ಬಾಲಾಕೋಟ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಬಾಂಬ್ ದಾಳಿಯನ್ನ ಮಾಡಿದ್ವಿ. ಅಲ್ಲಿ ಮದ್ರಾಸಾ ಅನ್ನುವಂತಹ ಜಾಗದಲ್ಲಿ ಮಸೂದ್ ಮತ್ತು ಅವನ ಮೈದ್ನ ಆಗಿರುವಂತಹ ಯೂಸಫ್ ಗಫರ್ ಇಬ್ರು ಈಗ ಸಿಕ್ಕಿರುವಂತದ್ದು. ಇದನ್ನ ಅಲ್ ಅಜೀರಾ ಮಾಧ್ಯಮ ಕೂಡ ರಿಲೀಸ್ ಮಾಡಿರುವಂತದ್ದು. ಅಲ್ಲಿ ಇದು ಗಫರ್ ಅವರ ಒಂದು ಕೋಟೆ ಅಥವಾ ಕಿಂಗ್ಡಮ್ ಅಂತ ಉರ್ದುನಲ್ಲಿ ಬರೆದಿರುವಂತಹ ಒಂದು ಬೋರ್ಡ್ ಕೂಡ ಈಗಾಗಲೇ ಕಾಣಿಸಿರುವಂತದ್ದು. ಅಲ್ಲಿ ಜೈಷ್ ಇ ಮೊಹಮ್ಮದ್ ಉಗ್ರ ಸಂಘಟನೆ ಇತ್ತು ಅನ್ನೋ ಕಾರಣಕ್ಕೆ ಹೊರತು ನಾವು ಅಲ್ಲಿ ಒಂದು ಅಟ್ಯಾಕ್ ಅನ್ನ ಜರುಗಿಸಿದ್ದು, ಆ ಏರ್ ಸ್ಟ್ರೈಕ್ ಅನ್ನ ಮಾಡಿದ್ದು. ಅದನ್ನ ಹೊರತುಪಡಿಸಿ ನೆಮ್ಮದಿಯಿಂದ ಇರುವಂತಹ ಪಾಕಿಸ್ತಾನ ಸುದ್ದಿ ಭಾರತಕ್ಕೆ ಯಾವತ್ತೂ ಕೂಡ ಬೇಕಾಗಿಲ್ಲ. ಇದು ಎರಡನೇ ವಿಚಾರ. ಇನ್ನು ಮತ್ತೊಂದು ಕಡೆ ಇವತ್ತು ಸಂಜೆ 5 ಗಂಟೆಗೆ ಮಹತ್ತರವಾದಂತಹ ಒಂದು ಸುದ್ದಿಗೋಷ್ಠಿಯನ್ನ ಎಲ್ಲಾ 3 ಮುಖ್ಯಸ್ಥರು, ಸೇನೆಯ 3 ಮುಖ್ಯಸ್ಥರು ಕೂಡ ನಡೆಸಿರುವಂತದ್ದು. ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ ಈ 3 ಮುಖ್ಯಸ್ಥರು ಕೂಡ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನ ಇವತ್ತು ಸಂಜೆ 5 ಗಂಟೆಗೆ ರಕ್ಷಣಾ ಸಚಿವಾಲಯದಲ್ಲಿ ನಡೆಸ್ತಾ ಇರೋದು ಅತ್ಯಂತ ಕುತೂಹಲವನ್ನ ಮೂಡಿಸಿದೆ. ರಕ್ಷಣೆ ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಚರ್ಚೆಯನ್ನ ನಡೆಸಿದ ನಂತರ, ಅಜಿತ್ ದೋವಲ್ ಜೊತೆ ಚರ್ಚೆಯನ್ನ ನಡೆಸಿದ ನಂತರ ಈ 3 ಮುಖ್ಯಸ್ಥರು ಏನು ಹೇಳ್ತಾರೆ, ಒಂದೇ ರೀತಿಯಾಗಿ ಈಗಾಗಲೇ ಘೋಷಣೆ ಆಗಿರುವಂತಹ ಅಘೋಷಿತ ಬಂದ್ ಏನಿದೆ, ಇನ್ನೇನು 2-3 ದಿನಗಳು ಕಳೆದ್ರೆ ಜೆನಿವಾ ಕನ್ವೆನ್ಷನ್ ನ ಅವಧಿ ಕೂಡ ಮುಗಿಯುತ್ತೆ. ಅಭಿನಂದನ್ ವರ್ತಮಾನ್ ಭಾರತಕ್ಕೆ ಬಾರದೇ ಇದ್ದಲ್ಲಿ ಭಾರತ ಯುದ್ಧಕ್ಕೆ ಕರೆ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇದರ ಬಗ್ಗೆ ಮಾತಾಡುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಕುತೂಹಲವನ್ನು ಕೂಡ ಮೂಡಿಸಿದೆ. ಯಾಕೆಂದ್ರೆ ಈ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಆದ ನಂತರ ಪ್ರಪ್ರಥಮ ಬಾರಿಗೆ ಈ 3 ಕೂಡ ಒಟ್ಟಿಗೆ ಬಂದು ಒಂದು ಪ್ರೆಸ್ ಕಾನ್ಫರೆನ್ಸ್ ನ ನಡೆಸಿರುವಂತದ್ದು. ಮತ್ತೊಂದು ಕಡೆ ಸಂಜೆ 6 ಒಂದು ಕ್ಯಾಬಿನೆಟ್ ಸೆಕ್ಯೂರಿಟಿ ಕಮಿಟಿ ಒಂದು ಹೈ ಅಲರ್ಟ್ ಮೀಟಿಂಗ್ ಅನ್ನು ಕೂಡ ನಡೆಸ್ತಾ ಇದೆ. ಇಡೀ ದೇಶದಲ್ಲಿ ಅತ್ಯಂತ ಉನ್ನತ ಮಟ್ಟದ ಸಭೆಯನ್ನು ನಡೆಸ್ತಾ ಇರುವಂತದ್ದು. ಏನು ಈ ಸಭೆಯಲ್ಲಿ ನಿರ್ಧಾರ ಆಗುತ್ತೆ ಮತ್ತು ಬೇರೆ ದೇಶಗಳ ಜೊತೆ ಯಾವ ರೀತಿಯಾಗಿ ಡಿಪ್ಲೊಮ್ಯಾಟಿಕ್ ಟೈಸ್ ಅನ್ನ ನಾವು ಮೇಂಟೈನ್ ಮಾಡಬೇಕು ಮತ್ತು ಪಾಕಿಸ್ತಾನವನ್ನ ಹೇಗೆ ಮಟ್ಟಗೊಳಿಸಬೇಕು ಅನ್ನುವಂತಹ ಚರ್ಚೆಗಳು ಕೂಡ ಇವತ್ತು ನಿರ್ಧಾರ ಆಗುವಂತಹ ಸಾಧ್ಯತೆಗಳಿದೆ. ಮತ್ತು ಪ್ರಧಾನಿಯ ಮನೆಯಲ್ಲಿ ಕ್ಯಾಬಿನೆಟ್ ಸೆಕ್ಯೂರಿಟಿ ಮೀಟಿಂಗ್ ನಂತರ ಪ್ರತ್ಯೇಕ ಸಭೆಯೂ ಕೂಡ ನಡೆಯುವಂತಹ ಸಾಧ್ಯತೆ ಇದೆ ಈ ಎಲ್ಲ ಮಾರ್ಷಲ್ ಚೀಫ್ಗಳ ಜೊತೆ ಮತ್ತು ರಕ್ಷಣಾ ಸಚಿವೆ ಜೊತೆ. ಸೊ ಈ ಎಲ್ಲ ಅಪ್ಡೇಟ್ಗಳು ದೆಹಲಿಯಿಂದ ಬರ್ತಿರೋದು ಒಂದು ಕಡೆ ಆದ್ರೆ, ಗಡಿಯಲ್ಲಿ ಈಗಾಗಲೇ ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿರುವಂತಹ ಪಾಕಿಸ್ತಾನ 2 ಫೈಟರ್ ಜೆಟ್ಗಳು ಈಗಾಗಲೇ ಭಾರತಕ್ಕೆ ಬಂದು ಕದನ ವಿರಾಮವನ್ನ ಉಲ್ಲಂಘನೆ ಮಾಡಿ ಕಾಶ್ಮೀರದ ಗಡಿಗೆ ಬಂದು ಮತ್ತೆ ವಾಪಸ್ ಹೋಗಿರೋದು ಕೂಡ ಈಗ ವಿಡಿಯೋಗಳು ಹರಿದಾಡ್ತಿರುವಂತದ್ದು. ಒಂದು ಕಡೆಯಿಂದ ಶಾಂತಿ ಮಂತ್ರವನ್ನ ಪಠಿಸುವಂತಹ ಪಾಕಿಸ್ತಾನ ಮೊದಲು ತಮ್ಮ ಆರ್ಮಿಯನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ, ಮೊದಲು ಇಮ್ರಾನ್ ಖಾನ್ ತಮ್ಮ ಸೇನೆಯನ್ನ ತಮ್ಮ ಕಂಟ್ರೋಲ್ ನಲ್ಲಿ ಇಟ್ಕೊಳ್ಳಿ, ತದನಂತರದಲ್ಲಿ ಭಾರತದ ಜೊತೆ ಮಾತಾಡೋದಕ್ಕೆ ಸಿದ್ಧವಾಗಲಿ ಅನ್ನೋದು ಈಗ ಸದ್ಯಕ್ಕೆ ಭಾರತದ ಆಗ್ರಹ. ಗುರುಪ್ರಸಾದ್. ಸ್ವತಃ ಇನ್ನು ವಿದೇಶಾಂಗ ಸಚಿವರು ಹೇಳಿರೋ ಹಾಗೆ ಯಾವುದೇ ರೀತಿಯ ಸಂಧಾನದ ಮಾತಿಲ್ಲ. ಆದರೆ ಪದೇ ಪದೇ ಆ ಪಾಕಿಸ್ತಾನದ ಕಡೆಯಿಂದ ಒಂದು ಅಪ್ರೋಚ್ ಬರ್ತಾ ಇದೆ ಭಾರತಕ್ಕೆ. ಮಾತುಕತೆ ಮುಖಾಂತರ ಆದರೂ ಪರಿಹರಿಸ್ಕೊಳ್ಳೋಣ, ಮಾತುಕತೆ ಈಗಲಾದರೂ ಮಾತನಾಡೋಣ, ನಾವು ಹಿಂದಿನ ಪಾಕಿಸ್ತಾನ ಅಲ್ಲ ಹೊಸ ಪಾಕಿಸ್ತಾನ ಅಂತ ಹೇಳ್ತಾ ಇದ್ದಾರೆ. ಬಟ್ ಯಾಕೆ ಈ ರೀತಿಯ ದಿಢೀರ್ ಶರಣಾಗತಿ, ದಿಢೀರ್ ಮಾತುಕತೆಗೆ ಯಾಕೆ ತುಂಬಾ ಹಪ್ಪಹಪ್ಪಿಸ್ತಾ ಇದ್ದಾರೆ ಅಂತ? ಗುರುಪ್ರಸಾದ್, ಪಾಕಿಸ್ತಾನ ಮತ್ತು ಭಾರತದ ಮಧ್ಯೆ ಒಂದಿಷ್ಟು ಅಂತರಗಳನ್ನ ನಾವು ಹೇಳ್ತಾ ಹೋಗೋದಾದ್ರೆ, ಅವ್ರ ಹತ್ರ ಇರುವಂತಹ F-16 ಆಗಿರಬಹುದು, ನಮ್ಮ ಹತ್ರ ಇರುವಂತಹ ಸುಕೋಯ್ ಆಗಿರಬಹುದು, ನಮ್ಮ ಹತ್ರ ಇರುವಂತಹ MiG-27 ಆಗಿರಬಹುದು, ಈ ಒಂದಿಷ್ಟು ಶಸ್ತ್ರಗಳಾಗಿರಬಹುದು, ಮತ್ತೊಂದು ಕಡೆಯಿಂದ ಭಾರತದಿಂದಲೇ ರವಾನೆ ಆಗುವಂತಹ ತರಕಾರಿ ಆಗಿರಬಹುದು ಮತ್ತು ಇಲ್ಲಿಂದನೇ ಎಕ್ಸ್ಪೋರ್ಟ್ ಆಗುವಂತಹ ಒಂದಿಷ್ಟು ದಿನಬಳಕೆಯ ವಸ್ತುಗಳಾಗಿರಬಹುದು, ಇದೆಲ್ಲವನ್ನು ಕೂಡ ಈಗಾಗಲೇ ಬಂದ್ ಮಾಡಿರುವಂತಹ ಭಾರತಕ್ಕೆ ಪಾಕಿಸ್ತಾನ
ಪಾಕಿಸ್ತಾನ ಈಗಾಗಲೇ ತತ್ತರಿಸಿ ಹೋಗಿದೆ. ಇನ್ನೇನಾದ್ರೂ ಪಂಚ ನದಿಗಳು ಪಂಜಾಬ್ನಿಂದ ಏನು ಪಾಕಿಸ್ತಾನಕ್ಕೆ ಹರಿಯುತ್ತೆ ಅದನ್ನು ಏನಾದ್ರೂ ಭಾರತ ಸದ್ಯಕ್ಕೆ ಬಂದ್ ಮಾಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ನಿರತವಾದ್ರೆ, ರವಿ, ಜೇಲಂ, ಸಿಂಧು ಈ ಎಲ್ಲ ನದಿಗಳನ್ನ ಮತ್ತೆ ಭಾರತಕ್ಕೆ ಡೈವರ್ಟ್ ಮಾಡಿಕೊಳ್ಳುವಂತಹ ಒಂದು ಪ್ರಕ್ರಿಯೆಯಲ್ಲಿ ಏನಾದ್ರೂ ಭಾರತ ನಿರತವಾದ್ರೆ ಇಡೀ ಪಾಕಿಸ್ತಾನ ಒಂದು ಕಡೆಯಿಂದ ತತ್ತರಿಸಿ ಹೋಗುತ್ತೆ. ಸೊ ಹಾಗಾಗಿ ಹೇಗಾದ್ರೂ ಮಾಡಿ ಇದನ್ನ ತಡೆಗಟ್ಟಬೇಕು. ಸದ್ಯಕ್ಕೆ ಬಂದಿರುವಂತಹ ಕ್ರೈಸಿಸ್ ನ ಹೇಗಾದ್ರೂ ಸಾಲ್ವ್ ಮಾಡ್ಕೋಬೇಕು. ಈ ಸಾಲ್ವ್ ಮಾಡ್ಕೊಂಡಿದ್ದ ತಕ್ಷಣ ಎಲೆಕ್ಷನ್ ನಡೆಯುತ್ತೆ. ಎಲೆಕ್ಷನ್ ನಡೆದ್ಮೇಲೆ ಎಲೆಕ್ಷನ್ ರಿಸಲ್ಟ್ಸ್ ಏನ್ ಬೇಕಾದ್ರೂ ಆಗಬಹುದು. ಎಲೆಕ್ಷನ್ ಪ್ರಕ್ರಿಯೆಯಲ್ಲಿ ಭಾರತ 2 ತಿಂಗಳ ಕಾಲ ಹೋಗ್ಬಿಡುತ್ತೆ.